ರಿಲೇಷನ್ಶಿಪ್ ಇನ್ ಮೈಕ್ರೋಸಾಫ್ಟ್ ಆಕ್ಸೆಸ್. ಓಕೆ, ಸೊ ಸ್ಟೂಡೆಂಟ್ಸ್, ಸೊ ಇಲ್ಲಿ ರಿಲೇಷನ್ಶಿಪ್ಪನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ರಿಲೇಷನ್ಶಿಪ್ ಅಂದರೆ ಏನು ಅನ್ನೋದನ್ನು ಹೇಳ್ತೀನಿ. ಸೊ ಇಲ್ಲಿ ರಿಲೇಷನ್ಶಿಪ್ ಈಸ್ ಜಾಯಿನ್ ದಿ ಒನ್ ಆರ್ ಮೋರ್ ಟೇಬಲ್ಸ್. ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ ಅನ್ನೋದು ಒಂದು ಟೇಬಲ್ಸನ್ನು ಜಾಯಿನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಒಂದಕ್ಕಿಂತ ಹೆಚ್ಚಿಗೆ ಟೇಬಲ್ಸ್ಗಳನ್ನು ಜಾಯಿನ್ ಮಾಡಲಿಕ್ಕೆ ಮತ್ತು ಮರ್ಜ್ ಮಾಡ್ಕೊಳ್ಳಿಕ್ಕೆ ನಮಗೆ ರಿಲೇಷನ್ಶಿಪ್ಪನ್ನು ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ಇಲ್ಲಿ ನಾವು ಯಾವುದೇ ಟೇಬಲನ್ನು ಮರ್ಜ್ ಮಾಡುವಾಗ ಏನಾಗುತ್ತೆ ಕೇಳಿದ್ರೆ ರಿಲೇಷನ್ಶಿಪ್ ಇಲ್ಲ ಅಂತಂದರೆ ಸೊ ಒಂದು ಡಾಟಾಸ್ 4 ಟೈಮ್ ಏನಾಗುತ್ತೆ ಮರ್ಜ್ ಆಗುತ್ತೆ. ಓಕೆ, ಸೊ ನಾನು ಮೊದಲಿಗೆ ನಿಮಗೆ ರಿಲೇಷನ್ಶಿಪ್ ಇಲ್ಲದೇ ಡಾಟಾ ಮರ್ಜ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಅದಾದಮೇಲೆ ರಿಲೇಷನ್ಶಿಪ್ ಆದಮೇಲೆ ಮರ್ಜ್ ಮಾಡಿದ್ರೆ ಹೇಗೆ ಬರುತ್ತೆ ಡಾಟಾ ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಸೊ ಫಸ್ಟು ನಾವೀಗ ಮರ್ಜ್ ಮಾಡಬೇಕು ಅಂತಂದರೆ ಕ್ವ್ಯಾರಿಗೆ ಹೋಗಬೇಕಾಗಿರುತ್ತೆ. ಓಕೆ, ಸೊ ಯಾವುದೇ ಒಂದು ಟೇಬಲ್ಸ್ ಮರ್ಜ್ ಆಗಬೇಕು ಅಂತಂದರೆ ನಾವು ಯಾವುದನ್ನು ಯೂಸ್ ಮಾಡ್ಕೋಬೇಕು, ಟೋಟಲ್ 7 ಆಬ್ಜೆಕ್ಟಲ್ಲಿ ನಾವು ಯಾವ ಆಬ್ಜೆಕ್ಟನ್ನು ಯೂಸ್ ಮಾಡ್ಕೋಬೇಕು, ಕ್ವ್ಯಾರೀಸ್ ಅನ್ನುವಂಥ ಆಬ್ಜೆಕ್ಟ್ಸ್. ಓಕೆ, ಸೊ ಇಲ್ಲಿ ಕ್ವ್ಯಾರಿಯನ್ನು ಓಪನ್ ಮಾಡಬೇಕು, ಆಮೇಲೆ ಕ್ವ್ಯಾರಿ ಡಿಸೈನ್ ಅಂತ ತೊಗೋಬೇಕು. ಸೊ ಇಲ್ಲಿ ನಾನು 2 ಟೇಬಲನ್ನು ಮರ್ಜ್ ಮಾಡ್ತೀನಿ, ಕಾಲೇಜ್ ಅನ್ನುವಂಥ ಟೇಬಲ್ ಮತ್ತು ಸ್ಟೂಡೆಂಟ್ ಮಾರ್ಕ್ಸ್ ಅನ್ನುವಂಥ ಟೇಬಲನ್ನು ಮರ್ಜ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ರಿಲೇಷನ್ಶಿಪ್ ಇದೆ, ಇದು ತೆಗೆದುಬಿಡ್ತೀನಿ. ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ಪನ್ನು ತೆಗೆದಿದ್ದೀನಿ ಈಗ. ಸೊ ಇಲ್ಲಿ ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಕೋರ್ಸ್, ಈ ಕಡೆಗೆ ಸೀರಿಯಲ್ ನಂಬರ್ ಅವಶ್ಯಕತೆ ಇರೋದಿಲ್ಲ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಓಕೆ, ಇದು ಈಗ ರಿಲೇಷನ್ಶಿಪ್ ಇಲ್ಲ, ಎರಡಕ್ಕೂ ರಿಲೇಷನ್ಶಿಪ್ ಇಲ್ಲ. ಸೊ ಈಗ ರನ್ ಮಾಡಿದರೆ ನಮಗೇನಾಗುತ್ತೆ, ಇದೆ 4 ಟೈಮ್ ಮರ್ಜ್ ಆಗುತ್ತೆ. ಓಕೆ, ಒಂದು ಎಂಟ್ರಿ 4 ಟೈಮ್ಸ್ ಏನಾಗುತ್ತೆ ಮರ್ಜ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಯಾವುದೇ ಒಂದು ಟೇಬಲ್ಸನ್ನು ಲಿಂಕ್ ಮಾಡುವಾಗ ಅಥವಾ ಮರ್ಜ್ ಮಾಡ್ಕೊಳ್ಳುವಾಗ ನಾವು ಏನನ್ನು ಯೂಸ್ ಮಾಡ್ಕೋಬೇಕು, ರಿಲೇಷನ್ಶಿಪ್ ಅನ್ನುವಂಥ ಆಪ್ಷನ್. ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ಪನ್ನು ನಾವು ಎಲ್ಲಿ ಹೋಗಿ ಯೂಸ್ ಮಾಡಬೇಕು, ಟೂಲ್ಸ್ ಮೆನುದಲ್ಲಿ ಹೋಗಿ ರಿಲೇಷನ್ಶಿಪ್ ಆಪ್ಷನ್ ಇರುತ್ತೆ. ಸೊ ಇಲ್ಲಿ ಬಂದು ನಾವು ಏನು ಮಾಡಬೇಕು, ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡ್ತಾ ಹೋಗಬೇಕಾಗತ್ತೆ. ಓಕೆ, ಓಕೆ, ಸೊ ಇಲ್ಲಿ ಟೇಬಲ್ಸನ್ನು ರೈಟ್ ಕ್ಲಿಕ್ ಮಾಡಿ ಶೋ ಟೇಬಲ್ಸ್ ಅನ್ನೋ ಆಪ್ಷನನ್ನು ತೊಗೊಳ್ಬೇಕು. ಸೊ ಇಲ್ಲಿ ಟೇಬಲ್ ನೀವು ಯಾವುದನ್ನು ರಿಲೇಷನ್ ಮಾಡ್ಲಿಕ್ಕೆ ಹೊರಟಿದ್ರೆ ಆ ಟೇಬಲ್ಸನ್ನು ತೊಗೋಬೇಕು. ಫಾರ್ ಎಕ್ಸಾಂಪಲ್ ಕಾಲೇಜ್ ರಿಲೇಷನ್ಶಿಪ್ ಮತ್ತು ಮಾರ್ಕ್ಸ್ ರಿಲೇಷನ್ಶಿಪ್ ಇರುತ್ತೆ ಅಂತಂದರೆ ಸೊ ಇವೆರಡು ಟೇಬಲನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ನಂದು ಇಲ್ಲಿ ಏನಾಗಿದೆ, ಆಲ್ರೆಡಿ ರಿಲೇಷನ್ಶಿಪ್ ಇದೆ. ಸೊ ಅದಕ್ಕೋಸ್ಕರ ನಾನು ರಿಲೇಷನ್ಶಿಪ್ಪನ್ನು ತೆಗೆದುಬಿಡ್ತೇನೆ. ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ ಅಂತಂದರೆ ಈಗ ಕಾಲೇಜ್ ಟೇಬಲ್ಸ್ ಆ್ಯಂಡ್ ಮಾರ್ಕ್ಸ್ ಟೇಬಲ್ಸ್ ಅಥವಾ ಸ್ಟೂಡೆಂಟ್ಸ್ ಟೇಬಲ್ಸ್ ಆ್ಯಂಡ್ ಮಾರ್ಕ್ಸ್ ಟೇಬಲನ್ನು ರಿಲೇಷನ್ಶಿಪ್ ಕ್ರಿಯೇಟ್ ಮಾಡಬೇಕು ಅಂತ. ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ ಕ್ರಿಯೇಟ್ ಮಾಡುವಾಗ 2 ಟೇಬಲಿನ ಸೀರಿಯಲ್ ನಂಬರ್ಸ್ ಏನಾಗಿರಬೇಕು, ಸೇಮ್ ಇರಬೇಕು. 2 ಸೀರಿಯಲ್ ಟೇಬಲ್ಸಿಗೂ ಪ್ರೈಮರಿ ಕೀ ಅಂದರೆ ಒಂದು ಯೂನಿಕ್ ಐಡೆಂಟಿಫಿಕೇಷನ್ ಕೊಟ್ಕೊಂಡಿರಬೇಕಾಗತ್ತೆ. ಓಕೆ, ಸೊ ನಾವು ಆಕ್ಸೆಸಲ್ಲಿ ಟೇಬಲ್ ಕ್ರಿಯೇಟ್ ಮಾಡುವಾಗ ಅದು ಕೇಳುತ್ತೆ ಸೇವ್ ಮಾಡುವಾಗ ಪ್ರೈಮರಿ ಕೀಸನ್ನು ನೀವು ಆ್ಯಡ್ ಮಾಡ್ತೀರಾ ಅಂತ. ಓಕೆ, ಎಸ್ ಅಂತ ಕೊಟ್ಟಾಗ ಅದು ಆಟೋಮೆಟಿಕ್ಲಿ ಏನಾಗುತ್ತೆ, ಪ್ರೈಮರಿ ಕೀ ಆ್ಯಡ್ ಆಗುತ್ತೆ. ನ್ಯೂ ವರ್ಷನಲ್ಲಿ ಆಟೋಮೆಟಿಕ್ಲಿ ಅದು ಪ್ರೈಮರಿ ಕೀ ಇದ್ದಿರುತ್ತೆ. ಓಕೆ, ಸೊ ಈಗ ನಾವು ಸೀರಿಯಲ್ ನಂಬರನ್ನು ಡ್ರ್ಯಾಗ್ ಮಾಡಿ ಯಾವ ಟೇಬಲಿಗೆ ನೀವು ರಿಲೇಷನ್ ಕೊಡಬೇಕು ಆ ಟೇಬಲಿಗೆ ನೀವು ಡ್ರ್ಯಾಗ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಇಲ್ಲಿ ಕ್ರಿಯೇಟ್ ಅನ್ನೋ ಆಪ್ಷನ್ ಕೊಡಬೇಕು. ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ ಕ್ರಿಯೇಟ್ ಆಯಿತು. ಓಕೆ, ಸೊ ಈಗ ಇವೆರಡು ಟೇಬಲನ್ನು ನಾನು ನಿಮಗೆ ಮರ್ಜ್ ಮಾಡಿ ತೋರಿಸ್ತೀನಿ ನೋಡಿ. ಓಕೆ, ಸೊ ಈ ರಿಲೇಷನ್ಶಿಪ್ಪಿಗೆ ನಾವು ಏನಂತ ಹೇಳ್ತೀವಿ, 1 to 1 ರಿಲೇಷನ್ಶಿಪ್ ಅಂತ. ಓಕೆ, ಸೊ ಈಗ ಸೇವ್ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟು ಕ್ವ್ಯಾರಿಯನ್ನು ಓಪನ್ ಮಾಡಿ ಕ್ವ್ಯಾರಿ ಡಿಸೈನ್ ತೊಗೋಬೇಕು. ಆಮೇಲೆ ಕಾಲೇಜ್ ಟೇಬಲ್ ಆ್ಯಡ್, ಮಾರ್ಕ್ಸ್ ಟೇಬಲ್ ಆ್ಯಡ್ ಮಾಡ್ಕೊಳ್ಳಿ. ಈಗ 2 ರಿಲೇಷನ್ಶಿಪ್ ಇದೆ. ಸೊ ಸೀರಿಯಲ್ ನಂಬರ್ ಡಬಲ್ ಕ್ಲಿಕ್, ಸ್ಟೂಡೆಂಟ್ ನೇಮ್ ಡಬಲ್ ಕ್ಲಿಕ್, ಕೋರ್ಸ್ ಡಬಲ್ ಕ್ಲಿಕ್, ಆಮೇಲೆ ಈ ಕಡೆ ಟೇಬಲಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಡಬಲ್ ಕ್ಲಿಕ್ ಮಾಡಿ. ಈಗ ರನ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಈಗ ನೋಡಿ ಕರೆಕ್ಟಾಗಿ ಅದೇನಾಗುತ್ತೆ ಮರ್ಜ್ ಆಗುತ್ತೆ ಅಂತ. ಓಕೆ, ಸೊ ಅಂದರೆ ನಾವು ಏನು ಯೂಸ್ ಮಾಡಬೇಕಾಗುತ್ತೆ, ರಿಲೇಷನ್ಶಿಪ್ ಯೂಸ್ ಮಾಡಿ ಮರ್ಜ್ ಮಾಡಬೇಕಾಗತ್ತೆ ಅಂತ. ಓಕೆ, ಇದನ್ನು ಸೇವ್ ಮಾಡ್ಕೊಬೋದು. ಓಕೆ, ಸೊ ಇಲ್ಲಿ ರಿಲೇಷನ್ಶಿಪ್ ಅಂತಂದರೆ ರಿಲೇಷನ್ಶಿಪ್ಪಲ್ಲಿ 1 to 1, 1 to many, many to many ಅನ್ನೋ ರಿಲೇಷನ್ಶಿಪ್ ಇರುತ್ತೆ. ಓಕೆ, ಅಂದರೆ 3 ಟೈಪ್ಸಿನ ರಿಲೇಷನ್ಶಿಪ್ ಇರುತ್ತೆ. ಓಕೆ, ಸೊ ಇಲ್ಲಿ ಇದು 1 to 1 ರಿಲೇಷನ್ಶಿಪ್ ಆಯಿತು. ಓಕೆ, ಮತ್ತೆ ಟೇಬಲ್ ಬೇಕಿದ್ರೆ ನೀವು ಶೋ ಟೇಬಲ್ ಮಾಡ್ಕೊಳ್ರಿ. ನೆಕ್ಸ್ಟು ಸೊ ಇಲ್ಲಿ ಮೆನಿ ಟು ಮೆನಿ ರಿಲೇಷನ್ಶಿಪ್ ಇದೆ ಆಲ್ರೆಡಿ. ಇದನ್ನು ನಾನು ತೆಗೆದು ಬಿಡ್ತೀನಿ, ಅಂದರೆ ನಿಮಗೆ ರಿಲೇಷನ್ಶಿಪ್
ಸೊ ಇಲ್ಲಿ ಒನ್ ಟು ಒನ್ ರಿಲೇಷನ್ಶಿಪ್ ಅಂದರೆ ಒಂದು ಟೇಬಲಿಂದ ಇನ್ನೊಂದು ಟೇಬಲಿಗೆ ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡೋದು. ಓಕೆ, ಇದಕ್ಕೆ ಒನ್ ಟು ಒನ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಓಕೆ, ಒನ್ ಟು ಮೆನಿ ಅಂತಂದರೆ ಇದು ಈಗ ನಾವು ಕಾಲೇಜ್ ಟೇಬಲ್ ಮೇನ್ ಟೇಬಲ್ಲು ಆಮೇಲೆ ಮಾರ್ಕ್ಸಿಗೆ ಲಿಂಕ್ ಮಾಡಿದ್ವಿ. ಸೊ ಕಾಲೇಜ್ ಟೇಬಲಿಂದ ಮತ್ತೆ ಬೇರೆ ಟೇಬಲಿಗೆ ಲಿಂಕ್ ಮಾಡೋದು ಒನ್ ಟು ಮೆನಿ. ಓಕೆ, ಒಂದು ಟೇಬಲ್ ಪರ್ಟಿಕ್ಯುಲರ್ ಇಟ್ಕೊಂಡು ಅದರಿಂದ ಬೇರೆ ಟೇಬಲಿಗೆ ಲಿಂಕ್ ಮಾಡೋದಕ್ಕೆ ನೋಡ್ತೀವಿ ಒನ್ ಟು ಮೆನಿ ಅಂತ ಹೇಳ್ತೀವಿ. ಓಕೆ ಓಕೆ ಸೊ ಇದು ಪೇರೆಂಟ್ಸ್ ಟೇಬಲ್, ಇವೆಲ್ಲ ಏನಾಗುತ್ತೆ ಚೈಲ್ಡ್ ಟೇಬಲ್ ಆಗುತ್ತೆ. ಓಕೆ, ಅದಾದ ಮೇಲೆ ನೆಕ್ಸ್ಟು ಮೆನಿ ಟು ಮೆನಿ ಅಂತಂದರೆ ಇವೆಲ್ಲ ಟೇಬಲ್ಸಿಂದ ಮತ್ತೆ ಲಿಂಕ್ ಮಾಡ್ಕೋತಾ ಹೋಗೋದು ಮೆನಿ ಟು ಮೆನಿ. ಓಕೆ, ಸೊ ಇದು ರಿಲೇಷನ್. ಸೊ ಹೀಗೆ ಇದು ಆಟೋಮೆಟಿಕ್ಲಿ ಮತ್ತೇನಾಗುತ್ತೆ ಕ್ರಿಯೇಟ್ ಆಗುತ್ತೆ. ಈಗ ಬೇರೆ ಬೇರೆ ಫೀಲ್ಡಿಗೂ ನೀವೇನು ಮಾಡ್ಬೋದು, ಲಿಂಕನ್ನು ಮಾಡ್ಕೋಬೋದು ಅಂತ. ಓಕೆ, ಸೊ ಇದು ಮೆನಿ ಟು ಮೆನಿ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಓಕೆ, ಸೊ ರಿಲೇಷನ್ಶಿಪ್ಪನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಮತ್ತು ಯಾವುದಕ್ಕೋಸ್ಕರ ಅದನ್ನು ಕ್ರಿಯೇಟ್ ಮಾಡ್ಕೊಳ್ತೀವಿ ಅನ್ನೋದು ಗೊತ್ತಾಯ್ತಲ್ವ. ಸೊ ನೆಕ್ಸ್ಟು ಮ್ಯಾಕ್ರೋಸನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಮತ್ತು ಮಾಡ್ಯೂಲ್ಸನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಮ್ಯಾಕ್ರೋಸ್ ಅಂತಂದರೆ ಇಟ್ಸ್ ಯೂಸ್ ಟು ಕ್ರಿಯೇಟ್ ಕ್ವಿಕ್ ಆ್ಯಕ್ಸೆಸ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಮತ್ತು ಸೊ ಇದನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳಿಕ್ಕೆ, ಅಂದರೆ ನಮಗೆ ಮತ್ತೆ ಮತ್ತೆ ಯೂಸ್ ಮಾಡುವಂಥ ಆಪ್ಷನ್ಗಳನ್ನು ರೆಕಾರ್ಡಿಂಗ್ ಮಾಡಲಿಕ್ಕೆ ಏನಾಗುತ್ತೆ ಮ್ಯಾಕ್ರೋಸನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ಇಲ್ಲಿ ಮ್ಯಾಕ್ರೋಸನ್ನು ನಾವು ಆ್ಯಕ್ಸೆಸ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ಕೋಬೋದು. ಸೊ ಈಗ ಒಂದು ಟೇಬಲ್ಸ್, ಇಲ್ಲಿ ತುಂಬ ಬೇರೆ 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 ಟೇಬಲ್ಸ್ ಇದೆಯಲ್ಲ, ಸೊ ಈ ಟೇಬಲ್ಸ್ಗಳನ್ನು ನಾವು ಒಂದು ಫಾರ್ಮಿಗೆ ಲಿಂಕ್ ಮಾಡ್ಕೊಳ್ಳಿಕ್ಕೆ ನಾನು ಹೇಗೆ ಲಿಂಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ ಮ್ಯಾಕ್ರೋಸ್ ಯೂಸ್ ಮಾಡಿ. ಓಕೆ, ಸೊ ಅದಕ್ಕೂ ಮೊದಲೇ ನಾವೇನು ಮಾಡಬೇಕು, ಕ್ರಿಯೇಟಿವ್ ಹೋಗಿ ಮ್ಯಾಕ್ರೋಸ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಮ್ಯಾಕ್ರೋಸ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಮ್ಯಾಕ್ರೋಸ್ ಆ್ಯಡ್ ನ್ಯೂ ಅಂತ ಇರುತ್ತಲ್ಲ, ಸೊ ಆ್ಯಡ್ ನ್ಯೂ ಆಪ್ಷನ್ ಕ್ಲಿಕ್ ಮಾಡಿ. ಸೊ ಅಥವಾ ಇಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ ಓಪನ್ ಟೇಬಲ್ ಅಂತ, ಅಂದರೆ ನಾವು ಟೇಬಲನ್ನು ಓಪನ್ ಮಾಡ್ತೀವಲ್ಲ, ಓಪನ್ ಟೇಬಲ್ ತೊಗೊಳ್ರಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಟೇಬಲ್ ನೇಮ್ಸನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಟೇಬಲ್ಸ್ ನೇಮ್ ಯಾವುದು ನೀವು ಲಿಂಕ್ ಮಾಡ್ತೀರೋ ಅದರ. ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಎಸ್ ಕೊಡ್ರಿ. ಓಕೆ, ಕ್ರಿಯೇಟ್ ಟೇಬಲ್, ಓಪನ್ ಟೇಬಲ್ ನೇಮ್ BA1. ಅದಾದಮೇಲೆ ನೆಕ್ಸ್ಟು ಸೇವ್ ಮಾಡ್ಕೋಬೇಕು. ಓಕೆ, ಎಸ್, ಇಲ್ಲಿ ಕ್ಲೋಸ್ ಆಗ್ತದೆ. ಓಪನ್ ಟೇಬಲ್, ಎಂಟರ್, ಟೇಬಲ್ ನೇಮ್ BA1, ಕ್ಲೋಸ್ ಎಸ್. ಇಲ್ಲಿ ಯಾವ ಟೇಬಲನ್ನು ಟೈಪ್ ಮಾಡಿರಿ ನೀವು ಮ್ಯಾಕ್ರೋ ಕ್ರಿಯೇಟ್ ಮಾಡಿರ್ತೀರಲ್ಲ ಇಲ್ಲಿ, ಸೊ ಅದೇ ಟೇಬಲ್ ನೇಮನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದಕ್ಕಿಂತ ಹೆಚ್ಚಿಗೆ ಬೇಕಿದ್ರೆ ನೀವು ಇಲ್ಲಿ ಮಾಡ್ಕೋತಾ ಹೋಗ್ಬೋದು. ಇಲ್ಲಿ ಓಪನ್ ಮತ್ತು ನೀವು ಆ್ಯಕ್ಷನ್ ಅಂತ ಇದೆಯಲ್ಲ, ಸೊ ಒಂದು ಈ ಥರ. ಓಕೆ, ಇನ್ನು ಪರ್ಟಿಕ್ಯುಲರ್ ಇಂಡಿವಿಜುವಲ್ ಆಗಿ ಮಾಡ್ಕೊಳ್ತೀರಿ ಅಂದರೆ ಒಂದೊಂದೇ ಮಾಡಿ ಏನು ಮಾಡಬೇಕು, ಇಲ್ಲಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಎಸ್ ಕೊಟ್ಟಾಗ ಅದೇನಾಗುತ್ತೆ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಓಕೆ, ಮತ್ತಾಗೇನು ಬೇಕು ಅಂದರೆ ಮತ್ತೆ ಅದೇ ಥರ ಕ್ರಿಯೇಟ್ ಮಾಡ್ಕೊತಾ ಹೋಗಿ. BA2 ಕ್ಲೋಸ್ ಎಸ್, ಇಲ್ಲಿ BA2. ಓಕೆ, ಸೊ ಓಕೆ, ಸೊ ಇಲ್ಲಿ ಬೇರೆ ನೇಮ್ ಆಲ್ರೆಡಿ ಇದೆ ಅಂತ ಹೇಳ್ತದೆ. ಓಕೆ, ಮ್ಯಾಕ್ರೋ BA2 ಅಂತ ತಗೊಳುತ್ತೆ. ಓಕೆ, ಆಮೇಲೆ ಎಸ್ ಕೊಡಿ. ಇಲ್ಲಿ ಆಲ್ ಆಬ್ಜೆಕ್ಟ್ ಅಂತ ಇಲ್ಲಿ ಆಲ್ರೆಡಿ ಏನಾಗಿದೆ ಕ್ರಿಯೇಟ್ ಆಯ್ತಲ್ವಾ. ಸೊ ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಇದೆ. ಸೊ ಇದನ್ನು ನಾವು ಏನು ಮಾಡಬೇಕು, ಒಂದು ಕ್ರಿಯೇಟಿಗೆ ಹೋಗಿ ಇಲ್ಲಿ ಫಾರ್ಮ್, ಬ್ಲ್ಯಾಂಕ್ ಫಾರ್ಮ್ ಅಂತ ತೊಗೋಬೇಕು. ಇಲ್ಲಿ ಬ್ಲ್ಯಾಂಕ್ ಫಾರ್ಮ್ ಬಂತು. ಅದಾದ ನಂತರ ವ್ಯೂ, ಡಿಸೈನ್ ವ್ಯೂ. ಸೊ ಇಲ್ಲಿ ಬಟನ್ಸನ್ನು ಚೂಸ್ ಮಾಡಿ. ಸೊ
ಸೊ ಬಟನ್ ಕ್ಲಿಕ್ ಮಾಡಿದಾಗ ನಾವೇನಾಗಬೇಕು, ಯಾವುದು ಟೇಬಲನ್ನು ಮ್ಯಾಕ್ರೋ ಮಾಡಿರ್ತೀವಿ ಆ ಟೇಬಲ್ ಓಪನ್ ಆಗಬೇಕು. ಓಕೆ, ಸೊ ಇಲ್ಲಿ ಬಟನ್ ವಿಜಾರ್ಡ್ಸಲ್ಲಿ ಮಿಸೆಲೇನಿಯಸ್ ತೊಗೋಬೇಕು. ಅದಾದಮೇಲೆ ರನ್, ನೆಕ್ಸ್ಟ್ ಇಲ್ಲಿ BA1, ನೆಕ್ಸ್ಟ್ ಇಲ್ಲಿ ಆ ಒಂದು ಬಟನ್ಸಿನ ನೇಮು BA1 ಅಂತ ತೊಗೊಳ್ಳಿ. ಆಮೇಲೆ ನೆಕ್ಸ್ಟ್ ಫಿನಿಶ್. ಓಕೆ, ಹಾಗೆ ನೆಕ್ಸ್ಟ್ ಮಿಸೆಲೇನಿಯಸ್, ರನ್ ಮ್ಯಾಕ್ರೋ, ನೆಕ್ಸ್ಟ್ ಇಲ್ಲಿ BA2, ನೆಕ್ಸ್ಟ್ BA2, ನೆಕ್ಸ್ಟ್ ಫಿನಿಶ್. ಓಕೆ, ಸೊ ಇಲ್ಲಿ ಕಂಟ್ರೋಲ್ ಬಟನ್ಸ್ ಅಂತ ಇರುತ್ತಲ್ಲ, ಸೊ ಈ ಕಂಟ್ರೋಲ್ ಬಟನ್ಸಲ್ಲಿ ನಾವೇನು ಮಾಡಬೇಕು, ಮ್ಯಾಕ್ರೋಸ್ ಬಟನ್ಸನ್ನು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಎರಡನ್ನು ಲಿಂಕ್ ಮಾಡಿದ್ದೀನಿ. ಅದಾದಮೇಲೆ ಫಾರ್ಮ್ ವ್ಯೂ ಮಾಡಿ. ಈಗ ನೋಡಿ BA2 ಬಟನ್ ಕ್ಲಿಕ್ ಮಾಡಿದ್ರೆ BA2 ಟೇಬಲ್ಸ್ ಓಪನ್ ಆಗುತ್ತೆ ಅಲ್ವಾ. ಓಕೆ, ಸೊ ನಮಗೆ ಬೇಕಾದಾಗ ನಾವೇನು ಮಾಡ್ಬೋದು, ಈ ಥರ ಲಿಂಕ್ ಮಾಡಿ ಇಟ್ಕೋಬೋದು. ಇಲ್ಲ ನಾವು ಬೇರೆ ರೆಕಾರ್ಡ್ಸ್ ಎಲ್ಲ ರೆಕಾರ್ಡ್ ಮಾಡ್ಕೊಳ್ತೀವಿ ಅನ್ನೋಂಗಿದೆ, ನೀವು ಅಲ್ಲಿ ರೆಕಾರ್ಡ್ಸ್ ಅಂತ ಬರೆದು ರೆಕಾರ್ಡ್ ಮಾಡ್ಬೋದು, ಇಲ್ಲ ಫಾರ್ಮ್ಸ್ ಅಂತ ಬರೆದು ರೆಕಾರ್ಡ್ ಮಾಡ್ಬೋದು, ಇಲ್ಲ ಪ್ರಿಂಟ್ ಅನ್ನೋ ಬಟನ್ಸನ್ನು ಯೂಸ್ ಮಾಡಿ ಪ್ರಿಂಟ್ ಮಾಡ್ಕೊಳ್ತೀವಿ ಅಂದರೆ ಸೊ ಪ್ರಿಂಟ್ ಅನ್ನೋ ಆಪ್ಷನನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ಪ್ರಿಂಟ್ ಹಾಕ್ಲಿಕ್ಕೆ ಯಾವುದನ್ನು ನಾವು ಮೇನ್ ಆಬ್ಜೆಕ್ಟನ್ನು ಯೂಸ್ ಮಾಡ್ತೀವಿ, ರಿಪೋರ್ಟ್ ಅನ್ನೋ ಆಪ್ಷನನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ರಿಪೋರ್ಟ್ಸ್ ಅಂತ ಇರುತ್ತಲ್ಲ, ರಿಪೋರ್ಟ್ ಪ್ರಿಂಟ್ ಮಾಡಲಿಕ್ಕೆ ನಾವು ರಿಪೋರ್ಟ್ ಆಪ್ಷನನ್ನು ಯೂಸ್ ಮಾಡ್ಕೊಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಆಬ್ಜೆಕ್ಟ್ ಏನಿದೆ, ಮಾಡ್ಯುಲಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಮಾಡ್ಯುಲಸನ್ನು ಏನಕ್ಕೆ ಯೂಸ್ ಮಾಡ್ತೀವಿ, ಸೊ ಇದನ್ನು ನಾವೇನು ಮಾಡ್ಬೋದು, VBA ಪ್ರೋಗ್ರಾಮ್ ಅಂತ ಇರುತ್ತೆ, ಅಂದರೆ ವಿಜುವಲ್ ಬೇಸಿಕ್ ಪ್ರೋಗ್ರಾಮ್ ಅಂತ ಇರುತ್ತಲ್ಲ, ಸೊ ಆ ವಿಜುವಲ್ ಬೇಸಿಕ್ ಪ್ರೋಗ್ರಾಮನ್ನು ಯೂಸ್ ಮಾಡಿ ಸೊ ಈ ಥರ ಬಟನ್ಸ್ ಆಗಿ ನಾವು ಯೂಸ್ ಮಾಡ್ಕೋಬೋದು, ಇಲ್ಲ ಬೇರೆ ಬೇರೆ ಕಮಾಂಡ್ಸ್ಗಳನ್ನು ಬರೆದು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದೇ ಥರ ಬಟನ್ಸನ್ನು ಲಿಂಕ್ ಮಾಡುವ ಪ್ರೋಗ್ರಾಮ್ಸನ್ನು ಮಾಡ್ಯೂಲ್ಸಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ತೋರಿಸ್ತೀನಿ. ಓಕೆ, ಸೊ ಇಲ್ಲಿ ಮತ್ತೆ ಈ ಒಂದು ಫಾರ್ಮನ್ನು ಇದೇ ಒಂದು ಫಾರ್ಮಿಗೆ ತೊಗೊಳ್ತೀನಿ. ಸೊ ಫಾರ್ಮ್ ತೊಗೊಳ್ಬೇಕು. ಅದಾದಮೇಲೆ ನೆಕ್ಸ್ಟು ಕ್ರಿಯೇಟ್ ಅಂತ ತೊಗೋಬೋದು, ಇಲ್ಲ ನೀವು ಒಂದು ಬಟನ್ಸನ್ನು ಯೂಸ್ ಮಾಡಿ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿದೆ ಒಂದು ಬಟನ್ಸನ್ನು ಯೂಸ್ ಮಾಡಿ ಆಮೇಲೆ ಕ್ಯಾನ್ಸಲ್ ಕೊಡಬೇಕು. ನೆಕ್ಸ್ಟ್ ಈ ಬಟನ್ಸಿಗೆ ನೀವು ಹೆಸರನ್ನು ಟೈಪ್ ಮಾಡ್ಬೋದು. ಇಲ್ಲಿ ಈಗ BA2 ಅಂತಲೂ ತೊಗೋಬೋದು. ಓಕೆ, BA2 ಅಂತಲೇ ಟೈಪ್ ಮಾಡ್ಕೊಳ್ಳೋಣ. ಅಥವಾ ನಿಮಗೆ ಬೇರೆ ಏನು ಬೇಕು, ಇಲ್ಲಿ BA2ನೇ ಬೇಕು ಅಂತಿಲ್ಲ. ಈಗ ಇಲ್ಲಿ BSc1 ಅಂತ ಇದೆಯಲ್ಲ, BSc1 ಅಂತ ತಗೊಳುತ್ತೆ. ಸೊ ಇದಕ್ಕೆ ಒಂದು ಬಟನ್ಸಿಗೆ ನೇಮ್ ಆಯಿತು. ಅದಾದಮೇಲೆ ಇಲ್ಲಿ ಪ್ರಾಪರ್ಟೀಸ್ ಇರುತ್ತೆ, ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರು ಪ್ರಾಪರ್ಟೀಸ್ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಸೊ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಪ್ರಾಪರ್ಟೀಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಾಪರ್ಟೀಸ್ ಬರುತ್ತೆ. ಇಲ್ಲಿ ಇವೆಂಟ್ಸಲ್ಲಿ ಆನ್ ಕ್ಲಿಕ್ ಆಪ್ಷನ್ ಕ್ಲಿಕ್ ಮಾಡಿ ಅದಾದಮೇಲೆ ಮೋರ್ ಆಪ್ಷನ್ ತೊಗೊಂಡು ಇಲ್ಲಿ ಕೋಡ್ ಬಿಲ್ಡರ್ ಅಂತ ಇರುತ್ತೆ. ಇಲ್ಲಿ ಓಕೆ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಏನು ಬರುತ್ತೆ, ವಿಜುವಲ್ ಬೇಸಿಕ್ಕಿಗೆ ಬರುತ್ತೆ. ಓಕೆ, ಸೊ ವಿಜುವಲ್ ಬೇಸಿಕ್ ಕಾಣಿಸ್ತಿದೆಯಲ್ಲ, ಮೈಕ್ರೋಸಾಫ್ಟ್ ವಿಜುವಲ್ ಬೇಸಿಕ್ ಅಂತ ಇದೆ. ಸೊ ಇಲ್ಲಿಗೆ ಬರುತ್ತೆ. ಇಲ್ಲಿ ನಾವು ಒಂದು ಸಿಂಪಲ್ ಕಮಾಂಡ್ಸನ್ನು ಬರೆಯೋದು, ಅಂದರೆ ಡೂ CMD ಅಂದರೆ ಕಮಾಂಡ್, ಡೂ CMD ಓಪನ್ ಟೇಬಲ್ ಅಂತ ಬರೆದು ಯಾವ ಟೇಬಲನ್ನು ಓಪನ್ ಮಾಡ್ತೀರಿ ನೀವು ಬಟನ್ಸ್ಗೆ ನೇಮ್ ಆಗಿ ತೊಗೊಂಡು, ಅಂದರೆ ನಿಮ್ಗೆ ಯಾವ ಟೇಬಲ್ ಓಪನ್ ಆಗಬೇಕು ಆ ಟೇಬಲ್ ನೇಮನ್ನು ಬರೀಬೇಕು. ಇಲ್ಲಿ BSc1 ಅಂತ ಇದೆಯಲ್ಲ, ಸೊ BSc1 ಅಂತ ಬರೆದು ಅದಾದಮೇಲೆ ಸೇವ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ತೊಗೋಬೇಕು. ಓಕೆ, ಅದಾದಮೇಲೆ ಕ್ಲೋಸ್ ಮಾಡಿದರೆ ಆಯಿತು. ಈಗ ನಾವು ಫಾರ್ಮ್ ವ್ಯೂ ಮಾಡಿ ಇಲ್ಲಿ BSc ಅಂತ ಕ್ಲಿಕ್ ಮಾಡಿದ್ರೆ BSc ಟೇಬಲ್ ಓಪನ್ ಆಯಿತು ಅಲ್ವಾ. ಓಕೆ, ಸೊ ಒನ್ ಮೋರ್ ಆಪ್ಷನನ್ನು ತೋರಿಸ್ತಾರೆ. ನೆಕ್ಸ್ಟ್ ವ್ಯೂ, ಡಿಸೈನ್ ವ್ಯೂ, ಫಾರ್ಮ್. ಓಕೆ, ಸೊ ಇಲ್ಲಿ ಕ್ಯಾನ್ಸಲ್. ನಾನು ಇಲ್ಲಿಗ ಮಾರ್ಕ್ಸ್ ಟೇಬಲನ್ನು ಲಿಂಕ್ ಮಾಡ್ತೀನಿ, ಮಾರ್ಕ್ಸ್ ಅಂತ ಬರೆದು ಅದಾದಮೇಲೆ ಈ ಬಟನ್ಸನ್ನು ಕ್ಲಿಕ್ ಇಟ್ಟು ಏನು ಮಾಡಬೇಕು, ಪ್ರಾಪರ್ಟಿ ಆಪ್ಷನ್, ಇಲ್ಲಿ ಆನ್ ಕ್ಲಿಕ್ಕಲ್ಲಿ ಮೋರ್ ಆಪ್ಷನ್, ಕ್ಲಿಕ್ ಕೋಡ್ ಬಿಲ್ಡರ್. ಓಕೆ, ಸೊ ಇಲ್ಲಿ ಏನು ಬರೀಬೇಕು, ಡೂ CMD ಡಾಟ್ ಓಪನ್ ಟೇಬಲ್. ಓಕೆ, ನೆಕ್ಸ್ಟು ಡಬಲ್ ಇಂಟೆಡ್ ಕಾಮದಲ್ಲಿ ಯಾವ ಟೇಬಲ್ ಓಪನ್ ಆಗಬೇಕು ಆ ಟೇಬಲ್ ನೇಮನ್ನು ಬರೆದ್ರೆ ಆಯಿತು. ಓಕೆ, ಅದಾದಮೇಲೆ ಕ್ಲಿಕ್ ಸೇವ್, ದೆನ್ ಕ್ಲೋಸ್. ಓಕೆ, ನೆಕ್ಸ್ಟು ಕ್ಲಿಕ್ ವ್ಯೂ, ಕ್ಲಿಕ್ ಫಾರ್ಮ್ ವ್ಯೂಸ್. ಓಕೆ, ಇಲ್ಲಿ ಫಾರ್ಮ್ ಮಾರ್ಕ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಇದೆಯಲ್ಲ, ಮಾರ್ಕ್ಸ್ ಟೇಬಲ್ ಏನಾಯಿತು, ಓಪನ್ ಆಯಿತು ಅಂತ. ಓಕೆ, ಸೊ ಇದು ಮ್ಯಾಕ್ರೋಸನ್ನು ಯೂಸ್ ಮಾಡೋದು ಹೇಗೆ ಅಂತ. ಓಕೆ, ಸೊ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ಸ್.